ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನೀವು ಏರ್ಟೆಲ್ ಸಿಮ್ ಯೂಸ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ಫ್ರೀಯಾಗಿ 30 GB ಕ್ಲೌಡ್ ಸ್ಟೋರೇಜ್ ಸಿಗುತ್ತೆ. ಗೂಗಲ್ ಒನ್ ಕ್ಲೌಡ್ ಸ್ಟೋರೇಜ್ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಇಲ್ಲಿ 30 GB ವರೆಗೂ ನೀವು ಯೂಸನ್ನು ಮಾಡ್ಕೋಬೋದು. ಇಲ್ಲಿ ಸ್ನೇಹಿತರೆ ನಿಮಗೆ 30 GB ಕ್ಲೌಡ್ ಸ್ಟೋರೇಜ್ ಸಿಗುತ್ತೆ. ಹಾಗೆಯೇ ಆಟೋಮೆಟಿಕ್ ಬ್ಯಾಕಪ್, ಹಾಗೆಯೇ ಸೇಫ್ ಹಾಗೆ ಸೆಕ್ಯೂರ್ ಆಗಿ ಕೂಡ ಇರುತ್ತೆ. ಈ 30 GB ಸ್ಟೋರೇಜಲ್ಲಿ ಸ್ನೇಹಿತರೆ ನೀವು ಗೂಗಲ್ ಫೋಟೋಸ್ ಹಾಗೆ ಗೂಗಲ್ ಡ್ರೈವ್ ಹಾಗೆಯೇ ಜಿಮೇಲ್ ಅನ್ನು ಇಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ಫ್ರೀಯಾಗಿ ನಿಮಗೆ ಇಲ್ಲಿ ಅಪ್ ಟು 30 GB ಕ್ಲೌಡ್ ಸ್ಟೋರೇಜ್ ಸಿಗುತ್ತೆ ಸ್ನೇಹಿತರೆ. ಈ ಒಂದು ಗೂಗಲ್ ಒನ್ ಫ್ರೀ ಸ್ಟೋರೇಜ್ ಅನ್ನು ಯಾವ ರೀತಿ ಕ್ಲೈಮ್ ಮಾಡೋದಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗೆಯೇ ಈ ಒಂದು ಕ್ಲೌಡ್ ಸ್ಟೋರೇಜ್ ನಿಮಗೆ ಎಷ್ಟು ದಿನ ಫ್ರೀಯಾಗಿ ಸಿಗುತ್ತೆ ಅಂತ ಸಂಪೂರ್ಣವಾದ ಮಾಹಿತಿನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ವಿಡಿಯೋಸ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆಯೇ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಈಗ ಡೈರೆಕ್ಟಾಗಿ ಯಾವ ರೀತಿ ಈ ಒಂದು 30 GB ಕ್ಲೌಡ್ ಸ್ಟೋರೇಜನ್ನು ಕ್ಲೈಮ್ ಮಾಡೋದನ್ನು ತಿಳಿಸ್ಕೊಡ್ತೇನೆ. ಮೊದಲಿಗೆ ಏರ್ಟೆಲ್ ಥ್ಯಾಂಕ್ಸ್ ಅಪ್ಲಿಕೇಶನ್ನ ಓಪನ್ ಮಾಡಿ. ಆನಂತರದಲ್ಲಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ರಿವಾರ್ಡ್ಸ್ ಆ್ಯಂಡ್ OTTs ಅಂತ ಇರುತ್ತೆ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೊದಲನೇದಾಗಿ ಕ್ಲೈಮ್ OTTs ಆ್ಯಂಡ್ ಮೋರ್ ಅಂತ ಇರುತ್ತಲ್ಲ, ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಎಂಜಾಯ್ ಯುವರ್ ರಿವಾರ್ಡ್ಸ್ ಅಂತ ಇದೆಯಲ್ಲ, ಇಲ್ಲಿ ಗೂಗಲ್ ಒನ್ 30 GB ಕ್ಲೌಡ್ ಸ್ಟೋರೇಜ್ ಅಂತ ಇದೆ, ನೋಡ್ತಾ ಇರ್ಬೋದು. ಸ್ನೇಹಿತರೆ, ಈ ಗೂಗಲ್ ಒನ್ ಕ್ಲೌಡ್ ಸ್ಟೋರೇಜ್ ನಿಮಗೆ ಫ್ರೀಯಾಗಿ ಸಿಗಲ್ಲ. ನೀವು ಮಂತ್ಲಿ ರಿಚಾರ್ಜನ್ನು ಮಾಡಿರ್ತೀರಾ. ಅಂದರೆ ಈಗ ನಾನು ಇಲ್ಲಿ 379 ರೂಪಾಯಿ ರಿಚಾರ್ಜನ್ನು ಮಾಡಿಸಿರೋದು. ಸೊ ಈ ಒಂದು ರಿಚಾರ್ಜ್ ಹೋದರೆ ಈ ಒಂದು ರಿವಾರ್ಡ್ ನನಗೆ ಫ್ರೀಯಾಗಿ ಸಿಕ್ಕಿದೆ. ಸೊ ಎಲ್ರಿಗೂ ಇದು ಫ್ರೀಯಾಗಿ ಸಿಗಲ್ಲ. ಯಾರೆಲ್ಲ 379 ರೂಪಾಯಿ ಹಾಗೆಯೇ 449 ರೂಪಾಯಿ ಈ ರೀತಿ ಮಂತ್ಲಿ ರಿಚಾರ್ಜನ್ನು ಮಾಡಿರ್ತಾರಲ್ಲ, ಅವರಿಗೆ ಈ ಒಂದು ಗೂಗಲ್ ಒನ್ 30 GB ಕ್ಲೌಡ್ ಸ್ಟೋರೇಜ್ ಫ್ರೀಯಾಗಿ ಸಿಗುತ್ತೆ. ಸೊ ನಾನು 379 ರೂಪಾಯಿ ರಿಚಾರ್ಜ್ ಮಾಡಿರೋದು. ಸೊ ನನಗೂ ಕೂಡ ಇಲ್ಲಿ ಫ್ರೀಯಾಗಿ ಸಿಕ್ಕಿದೆ. ಸೊ ಈಗ ನಾನು ಈ ಒಂದು 30 GB ಕ್ಲೌಡ್ ಸ್ಟೋರೇಜನ್ನು ಕ್ಲೈಮ್ ಮಾಡ್ಕೋತೇನೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಆದ ನಂತರ ಇಲ್ಲಿ ಸ್ಟೇಟಸಲ್ಲಿ ಅನ್ಕ್ಲೈಮ್ಡ್ ಅಂತ ಇದೆ. ಹಾಗೆಯೇ ಇಲ್ಲಿ ವ್ಯಾಲಿಡಿಟಿ ಅಂತ ಕೊಟ್ಟಿದ್ದಾರೆ, ಟಿಲ್ ಫ್ಯಾಕ್ ವ್ಯಾಲಿಡಿಟಿ ಅಂತ. ಸೊ ನೀವು ಒಂದು ತಿಂಗಳು 379 ರೂಪಾಯಿ ಕೊಟ್ಟು ರಿಚಾರ್ಜ್ ಮಾಡಿರ್ತೀರಾ. ಸೊ 1 ಮಂತು 30 GB ಕ್ಲೌಡ್ ಸ್ಟೋರೇಜನ್ನು ನೀವು ಇಲ್ಲಿ ಫ್ರೀಯಾಗಿ ಯೂಸ್ ಮಾಡ್ಕೋಬೋದು. ಸೊ ನೀವು ಇಲ್ಲಿ ಪ್ರತಿ ತಿಂಗಳು 379 ರೂಪಾಯಿ ಕೊಟ್ಟು ರಿಚಾರ್ಜನ್ನು ಮಾಡಿಸ್ತಾ ಇರ್ತೀರ ಅಂದರೆ ಪ್ರತಿ ತಿಂಗಳು ನಿಮಗೆ ಇಲ್ಲಿ ಕ್ಲೈಮ್ ಆಗ್ತಾ ಹೋಗುತ್ತೆ. ಆನಂತರ ಇಲ್ಲಿ ಅಬೌಟ್ ದಿಸ್ ಆಫರ್ ಅಂತ ಇದೆ, ಇಲ್ಲಿ ಯಾವ ರೀತಿ ಈ ಒಂದು ಆಫರ್ ಯೂಸ್ ಆಗುತ್ತೆ, ವರ್ಕ್ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಈಗ ನಾನು ಡೈರೆಕ್ಟಾಗಿ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಆನಂತರ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಆಕ್ಟಿವೇಟ್ ಯುವರ್ ಗೂಗಲ್ ಒನ್ ಪ್ಲಾನ್ ಫ್ರಮ್ ಏರ್ಟೆಲ್ ಅಂತ. ಇಲ್ಲಿ ಸ್ನೇಹಿತರೆ ನೀವು ಮೊದಲಿಗೆ ಜಿಮೇಲನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೀವು ನಿಮಗೆ ಬೇಕಾದ ಜಿಮೇಲ್ ಅಕೌಂಟನ್ನು ಸೆಲೆಕ್ಟ್ ಮಾಡಿ. ಸೊ ನನಗೆ ಜಿಮೇಲ್ ಅಕೌಂಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಆನಂತರಲ್ಲಿ ಆಕ್ಟಿವೇಟ್ ಪ್ಲಾನ್ ಅಂತ ಇರುತ್ತೆ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಯುವರ್ ಪ್ಲಾನ್ ಈಸ್ ನೌ ಆಕ್ಟಿವ್ ಅಂತ ಬಂದಿದೆ. ಆನಂತರಲ್ಲಿ ಎಕ್ಸ್ಪ್ಲೋರ್ ಗೂಗಲ್ ಒನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಇಲ್ಲಿ ನೋಡ್ಬೋದು 30 GB ಇಲ್ಲಿ ತೋರಿಸ್ತಾ ಇದೆ. ಯೂಸ್ ಆಗಿರೋದು 14 GB, ಇನ್ನು 16 GB ಕ್ಲೌಡ್ ಸ್ಟೋರೇಜಲ್ಲಿ ಫ್ರೀ ಆಗಿದೆ, ನೋಡ್ತಾ ಇರ್ಬೋದು. ಇಲ್ಲಿ ಟೋಟಲ್ ಆಗಿ 30 GB ಇಲ್ಲಿ ತೋರಿಸ್ತಾ ಇದೆ. ಸೊ ಈಗ ನನ್ನ ಗೂಗಲ್ ಒನ್ ಫ್ರೀ ಕ್ಲೌಡ್ ಸ್ಟೋರೇಜ್ ಈಗ ಕ್ಲೈಮ್ ಆಗಿದೆ. ಸೊ ನಾನೀಗ ಡೈರೆಕ್ಟಾಗಿ ಗೂಗಲ್ ಫೋಟೋಸನ್ನು ಕೂಡ ಆನ್ ಮಾಡ್ತೇನೆ. ಗೂಗಲ್ ಫೋಟೋಸ್ ಅಪ್ಲಿಕೇಶನ್ ಓಪನ್ ಮಾಡಿದ್ದೇನೆ. ಆನಂತರದಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಆದ ನಂತರ ಇಲ್ಲಿ ನೋಡ್ಬೋದು 30 GB ತೋರಿಸ್ತಿದೆ ಇಲ್ಲೂ ಕೂಡ. ಸೊ ಇದೇ ರೀತಿ ಜಿಮೇಲಲ್ಲೂ ಕೂಡ ತೋರಿಸುತ್ತೆ, ಗೂಗಲ್ ಡ್ರೈವ್ ಪ್ರತಿಯೊಂದು ಕಡೆ ಕೂಡ 30 GB ನನಗೆ ಫ್ರೀಯಾಗಿ ಸಿಕ್ಕಿರುತ್ತೆ. ಸೊ ಈ ಒಂದು 30 GBನ ನಾನು 1 ತಿಂಗಳವರೆಗೂ ಫ್ರೀಯಾಗಿ ಯೂಸ್ ಮಾಡ್ಕೋಬೋದು ಕ್ಲೌಡ್ ಸ್ಟೋರೇಜನ್ನು. ಯಾರೆಲ್ಲ 379 ರೂಪಾಯಿ ಹಾಗೆಯೇ 449 ರೂಪಾಯಿ ಈ ರೀತಿ ರಿಚಾರ್ಜನ್ನು ಮಾಡಿರ್ತೀರೋ ಸ್ನೇಹಿತರೆ, ನೀವು ರಿಚಾರ್ಜ್ ಮಾಡುವಾಗಲೇ ಈ ಗೂಗಲ್ ಒನ್ 30 GB ಕ್ಲೌಡ್ ಸ್ಟೋರೇಜ್ ಅಂತ ಆಫರ್ ಕೊಟ್ಟಿರ್ತಾರೆ. ಸೊ ಆ ಒಂದು ಆಫರ್ನ ರಿಚಾರ್ಜ್ ಮಾಡಿದ್ರೆ ನಮಗೆ ಇಲ್ಲಿ ಈ 30 GB ಫ್ರೀಯಾಗಿ ಸಿಗುತ್ತೆ. ಇಲ್ಲಾಂದರೆ ಬೇರೆ ಬೇರೆ ರಿಚಾರ್ಜ್ಗೆ ಸಿಗಲ್ಲ. ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಷನ್ ವೀಡಿಯೋಸ್ಗಾಗಿ ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಶೇರ್ ಮಾಡಿ. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.